ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಬಾಗಲಕೋಟ್ ಹಾಗೂ ಬಿಜಾಪುರದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೊರಟ ಸಾವಿರಾರು ಪಾದಯಾತ್ರಿಕರಿಗೆ ನಲವತ್ವಾಡ ಸಮೀಪದ ಅಮರೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಹಾಗೂ ನಲವತ್ವಾಡ ಸರ್ಕಲ್ನಲ್ಲಿ ಹಣ್ಣಿನ ಸೇವೆಯನ್ನು ಭಕ್ತರು ಶುಕ್ರವಾರ ಸಂಜೆ ಕಲ್ಪಿಸಿದ್ದರು. ಬೆಳಗ್ಗೆ 9 ಗಂಟೆಯಿಂದ ಸುಮಾರು ಜನ ಪಾದಯಾತ್ರಿಕರು, ಪುರುಷರು, ಮಹಿಳೆಯರು ಈ ಮಾರ್ಗದ ಮೂಲಕ ಸಾಗಿ ಹೊರಟಿರುವುದು ಕಂಡು ಬಂತು. ಬಿಜಾಪುರದಿಂದ ಬಂದಿರತಕ್ಕಂಥ ಒಂದು ತಂಡ ನಲವತ್ವಾಡ ಸರ್ಕಲ್ನಲ್ಲಿ ಎಲ್ಲ ಪಾದಯಾತ್ರಿಕರಿಗೆ ಹಣ್ಣಿನ ವ್ಯವಸ್ಥೆಯನ್ನು ಮಾಡಿದ್ರು. ಮತ್ತು ಬಾಗಲಕೋಟೆಯಿಂದ ಬಂದಿರತಕ್ಕಂಥ ಕೆಲವು ಸೇವಕರು, ಸ್ವಯಂ ಸೇವಾ ಮಂಡಳಿಯವರು ಅಮರೇಶ್ವರ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಮತ್ತು ಫಲಾಹಾರದ ವ್ಯವಸ್ಥೆಯನ್ನು ಕೈಗೊಂಡಿದ್ರು. ಸೊ ಇವತ್ತು ಈ ಪ್ರದೇಶದಿಂದ 1,000ಕ್ಕೂ ಹೆಚ್ಚು ಜನ ನಲವತ್ವಾಡ ಸರ್ಕಲ್ನಿಂದ ಪಾಸಾಗಿ ಹೋಗಿದ್ದಾರೆ. ಇನ್ನು ತಡರಾತ್ರಿ 10 ಗಂಟೆವರೆಗೆ ಪಾದಯಾತ್ರಿಕರು ಸಾಗಿದ್ದು ಕಂಡು ಬಂತು. ದಾರಿಯಲ್ಲಿ ಇನ್ನು ಕೆಲವೊಂದಿಷ್ಟು ಜನ ನಲವತ್ವಾಡದ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅವರಿಗೆ ಔಷಧ ಉಪಚಾರ ಮತ್ತೆ ಬೇಕಾದ ಅಗತ್ಯ ವಸ್ತುಗಳನ್ನು ಎಲ್ಲ ಕೊಟ್ಟು ಮಾನವೀಯತೆಯ ಮೆರೆದರು ಮತ್ತು ತಮ್ಮ ಭಕ್ತಿಯನ್ನು ಮೆರೆದದ್ದು ನಮಗೆ ಕಂಡು ಬಂತು. ನಾವು ಎಲ್ಲ ಬಿಜಾಪುರದಿಂದ ಬಂದವರು ಪ್ರತಿ ವರ್ಷ ಇಲ್ಲಿ ಹಣ್ಣಿನ ಸೇವಾ ಮಾಡ್ತೀವಿ. ಕಳೆದ 20 ವರ್ಷದಿಂದ ನಾವು ಇಲ್ಲಿ ಹಣ್ಣಿನ ಸೇವಾ ಮಾಡ್ತಾ ಇದ್ದೀವಿ. ನಮಗೆ ರಾಯರು ಬಹಳ ಒಳ್ಳೇದು ಮಾಡ್ಯಾರ. ಅದಕ್ಕೆ ಇದನ್ನ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಪ್ರಾಪರ್ ಬಿಜಾಪುರ. ಎಷ್ಟು ಮಂದಿ ಪಾದಯಾತ್ರೆ ಮಾಡ್ತಾರೆ? ಸುಮಾರು ಒಂದು 400ರಿಂದ 500 ಮಂದಿ ಬಂದು ಹೋಗ್ಯಾರ ಸರ್. ಏನೇನು ಕೊಡ್ತಾರೆ ಅವ್ರಿಗೆ? ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂತಂದ್ರೆ ಕಲ್ಲಂಗಡಿ, ಕರ್ಬೂಜ, ಆಮೇಲೆ ಪೈನಾಪಲ್ 3 ಥರದ ಹಣ್ಣುಗಳದ್ದು ಫ್ರೂಟ್ ಸಲಾಡ್ ಕೊಡ್ತೀವಿ. ಆಮೇಲೆ ಜೊತೆಗೆ ಏನು ಅಂತಂದ್ರೆ ಸ್ವೀಟು ಅಥವಾ ಬೇರೆ ಇನ್ನೊಂದೇನಾದರೂ ಐಟಮ್ ಕೊಡ್ತೇವೆ. ಅಲ್ಲ, ಬಿಜಾಪುರದಾಗ ಒಬ್ಬರೇ ಮಾಡ್ತಿರೋ ನಿಮ್ಮ ಟೀಮ್ ಇದೆ ಅಲ್ಲ? ನಮ್ದೊಂದು ಟೀಮ್ ಇದೆ ಸರ್. ಬಿಜಾಪುರದಾಗೆಲ್ಲ ಬೇರೆ ಬೇರೆ ಏರಿಯಾದಿಂದ ಇರೋರೆಲ್ಲ ಸ್ನೇಹಿತರಿದ್ದಾರೆ. ಆಮೇಲೆ ಕೆಲವರು ಆಗಲಿ ಇಲ್ಲಿ ಬಂದು ಸೇವೆ ಮಾಡ್ಲಿಕ್ಕೆ ಆಗದೆ ಇರೋರು ಕೂಡ ಏನು ಅಂತಂದ್ರೆ ಧನ ಸಹಾಯ ಮಾಡಿರ್ತಾರೆ. ಅವರೆಲ್ಲರದು ಒಂದು ಸೇವೆ ತಗೊಂಡು ನಾವಿಲ್ಲಿ ಫಿಸಿಕಲಿ ಬಂದು ನಾವಿಲ್ಲಿ ಇರ್ತೀವಿ ಹೊರತು ಅದನ್ನು ಬಿಟ್ಟರೆ ಅವರು ಬೇರೆಯವರು ಸಹ ಸಾಕಷ್ಟು ಜನ ಸ್ನೇಹಿತರು ಕೂಡ ಏನಾದರೂ ಧನ ಸಹಾಯ ಮಾಡಿರ್ತಾರೆ. ಅವರೆಲ್ಲರದು ಒಂದು ಶಕ್ತಿ ನಮಗಿಲ್ಲಿ ಸೇವಾ ಮಾಡಲಿಕ್ಕೆ. ಮಂತ್ರಾಲಯ ಪಾದಯಾತ್ರೆ ನೀವೆಲ್ಲ ಹಣ್ಣು ಹಂಪಲು ಕಡೆ ಮಾಡ್ತಾರೆ. ಇನ್ನು ಬರಕತ್ತರ ಇದು.
ಎಲ್ಲಾರ ಅವರು ಹಿಂದ ಪಾದಯಾತ್ರೆ ಬಗ್ಗೆ ಮಾತಾಡ್ರ ಸರ್ ಒಂದೆರಡು ಮಾತು. ಪಾದಯಾತ್ರೆ ಬಗ್ಗೆ ಮಾತಾಡಲಿಕ್ಕೆ ಏನಿಲ್ಲ. ಇದು ನಮ್ಮೆಲ್ಲರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ
ಕೊಡ್ತದೆ. ಅದರ ಸಲುವಾಗಿ ಇದು ಮಾಡಿ ಇದನ್ನು ಒಮ್ಮೆ ಮಾಡಿದವರು, ಪಾದಯಾತ್ರೆ ಮಾಡಿದವರು ಇದು ಒಂಥರ ಇನ್ಯಾವತ್ತು ಬಿಡಲೇಬಾರ್ದು ಅನ್ನೋ ಸಂತೋಷ ಕೊಡ್ತದೆ. ನಾವಿದು ಮುಗಿಯೋ ಹೊತ್ತಿಗೆ ಯಾವತ್ತು ಮತ್ತೆ ಸ್ಟಾರ್ಟ್ ಆಗ್ತದಪ್ಪ ಅಂತ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಇದನ್ನು ಈ ಗುರುಗಳು ಇವ್ರ ಮಾರ್ಗದರ್ಶನದಾಗ ಅವ್ರ ಮಾರ್ಗದರ್ಶನದಾಗ ಮಾಡೀವಿ. ಅವರು ನಮ್ಮ ಇದಕ್ಕೆ ಸ್ಫೂರ್ತಿ, ನಮ್ಮೆಲ್ಲರಿಗೂ ಬೆನ್ನೆಲುಬು, ನಮ್ಮೆಲ್ಲರಿಗೂ ಏನು ಬೇಕು ಬೇಡ, ನಮ್ಮ ಕಷ್ಟ ಸುಖ ಎಲ್ಲನೂ ಇವ್ರ ಜವಾಬ್ದಾರಿ ನೋಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಸುಮಾರು ಎಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಾರೆ ಇಲ್ಲಿ? ಸುಮಾರು 55 ವರ್ಷದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದೆ. ಅದು ಪಾದಯಾತ್ರೆ ಅಂದರೆ ಶ್ರೀನಿವಾಸರಾವ್ ಮೊದಲು ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ರು. ಮೊದಲು ಇನಿಷಿಯಲ್ ಸ್ಟೇಜ್ನಲ್ಲಿ ಅವರೊಂದು 6 ಮಂದಿ ಸೇರಿಕೊಂಡು ಪಾದಯಾತ್ರೆ ಶುರು ಮಾಡಿದರು. ಅವಾಗ ಈಗಿನ ಏನು ಸೌಕರ್ಯಗಳವ ಈಗಿಂದ ಯಾವ ಸೌಕರ್ಯ ಇದೆ, ತಮ್ಮ ಊಟದ ವ್ಯವಸ್ಥೆ ಸೇವಾಕರ್ತರು ಯಾವುದು ಇದ್ದಿದ್ದಿಲ್ಲ ಅವಾಗ. ನಮ್ಮ ಊಟದ ವ್ಯವಸ್ಥೆ ತಾವೇ ಮಾಡಿಕೊಂಡು ಚೀಲ ಬ್ಯಾಗ್ ಹಾಕ್ಕೊಂಡು ಪ್ರಯಾಣ ವ್ಯವಸ್ಥೆ ಇದ್ದರು. ಅದು ಕ್ರಮೇಣ 7 ಗಂಟೆ ಬಂದಿದ್ದು ಮುಂದೆ 20 ಆಯಿತು, 20 30 ಆಯಿತು. ಕ್ರಮೇಣವಾಗಿ ಬೆಳೀತಾ ಹೊರಂಗೆ ಈ ಸೇವಾಕರ್ತರು ಪ್ರಾರಂಭ ಅಲ್ಲೆಲ್ಲ ಸೇವಾ ಶುರುವಾಯಿತು. ಮೊದಲು ಏನು ಅವ್ರು ಬುತ್ತಿ ತೊಗೊಂಬರೋದು ಮಾಡೋದು ಮಾಡ್ತಿದ್ರು. ಈಗ ಅದೆಲ್ಲ ಆಟೋಮೆಟಿಕ್ಕಾಗಿ ಬಂದ್ ಆಗಿಬಿಡ್ತದೆ. ಆದರೆ ಬ್ಯಾಗ್ ಮಾತ್ರ ತಮ್ಮ ಬ್ಯಾಗ್ಗಳು ತಾವೇ ತೊಗೊಂಡು ಹೋಗೋ ವಹಿವಾಟಿತ್ತು. ಇವಾಗ ಸ್ವಲ್ಪ ಸುಧಾರಣೆ ಆಗಿದೆ ಅಂತಂದರೆ ಈಗ ಎಲ್ಲರೂ ತಮ್ಮ ಊರು ವೆಹಿಕಲ್ ಮಾಡಿಕೊಂಡು ಇವೆಲ್ಲ ಯಾತ್ರಿಕರ ಬ್ಯಾಗ್ಗಳನ್ನು ಹಾಕ್ಕೊಂಡು ಅನುಕೂಲ ಮಾಡಿಕೊಡ್ತಾರೆ. ಅದೇ ರೀತಿ ಈಗ ಪ್ರತಿ 5 ಕಿಲೋಮೀಟರ್ಗೊಮ್ಮೆ ನಮ್ಮ ಭಾಗದಿಂದ ಬಿಜಾಪುರ, ಬಾಗಲಕೋಟೆ, ಎಸ್ಪೆಷಲಿ ಬಾಗಲಕೋಟೆಯಿಂದ ಜಾಸ್ತಿ ಜನ ಇಲ್ಲಿ ಸೇವಾಕ್ಕೆ ನಿಂತು ಮಾಡ್ತಾರೆ. ಮತ್ತು ಈ ಸೇವೆ ಮಾಡುವುದರಿಂದ ಎಲ್ಲರಿಗೂ ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ಅವರ ಫ್ಯಾಮಿಲಿ, ಅವರ ಸಂಬಂಧಿಕರು ಮತ್ತು ಅವರು ಇಷ್ಟೆಲ್ಲ ಮಾಡ್ಕೊಳ್ತಾರೆ ಅಂದರೆ ದೇಶದ ಅಭಿವೃದ್ಧಿಗಾಗಿ ಬರೀ ವೈಯಕ್ತಿಕ ಸಾಧನೆ ಅಂತಿಲ್ಲ, ವೈಯಕ್ತಿಕವಾಗಿ ಅಂತೂ ಮಾಡೇ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ದೇಶದ್ದು ರಾಷ್ಟ್ರದ್ದು ಅನುಕೂಲ ಆಗಬೇಕು, ಅಭಿವೃದ್ಧಿ ಆಗಬೇಕು, ಸುಖ ಸಮೃದ್ಧಿಗೆ ಸಾಮರಸ್ಯ ಇರಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಐಕ್ಯತಾ ಭಾವದಿಂದ ಇದನ್ನು ಮಾಡ್ತಾರೆ. ಮತ್ತು ಅದರಿಂದ ಸಾಕಷ್ಟು ಅಭಿವೃದ್ಧಿಯೂ ನಾವು ಪ್ರತ್ಯೇಕವಾಗೂ ನಿದರ್ಶನ ಕಂಡೆವು. ಜಗತ್ತಿಗೂ ರಾಯರದು ಪ್ರಮಾಣಗಳು ಏನು ಯಾವ ರೀತಿ ಮಾಡ್ತಾರೆ ಅನ್ನೋದು ನಾವು ವೈಯಕ್ತಿಕವಾಗಿ ಇಂಡಿವಿಜುವಲ್ ವ್ಯಕ್ತಿಗೂ ಕೊಡ್ತಾರೆ. ಸಾಮಾನ್ಯ ಇಡೀ ದೇಶವ್ಯಾಪಿನೇ ಇರೋದು. ಅದ್ರ ಬಗ್ಗೆ ಏನು ರಾಯರ ಬಗ್ಗೆ ಮಹಿಮಾ ಹೇಳೋದು ಅಂತಂದರೆ ಅದು ಗುಬ್ಬಿಗೆ ಹಾರ, ಹನುಮಪ್ಪ ಮುಂದೆ ಗುಬ್ಬಿಗೆ ಹಾರ ಅಂತ ಹೇಳಿದಂಗೆ ಆಗ್ತದೆ. ಇದರಾಗ ಒಂದು ಏನಂತಂದರೆ ವ್ಯಕ್ತಿ ಸಾಧನೆ ಮತ್ತು ಸಮಷ್ಟಿ ಸಾಧನೆ. ವ್ಯಕ್ತಿ ಸಾಧನೆ ಅಂದರೆ ಬರೀ ನಮ್ಮ ವೈಯಕ್ತಿಕ ಆಗ್ತದ. ಸಮಷ್ಟಿ ಸಾಧನೆ ಅಂತಂದರೆ ಇಡೀ ನನ್ನ ಕುಟುಂಬ, ನನ್ನ ಪರಿವಾರ, ನನ್ನ ಊರು, ನನ್ನ ಜಿಲ್ಲೆ, ಹಂಗೆ ನಮ್ಮ ಇಡೀ ವಸುಧೈವ ಕುಟುಂಬಕಂ ಅನ್ನೋದಕ್ಕೆ ಈ ಪಾದಯಾತ್ರೆ ಒಂದು ನಿದರ್ಶನ. ಹಾಗಾಗಿ ಇದು ಬರೀ ನಮಗೊಬ್ಬರಿಗೆ ಸಂತೋಷ ಸುಖ ಕೊಡ್ತದಂತಲ್ಲ, ನಮ್ಮ ಪರಿವಾರಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ, ಇಡೀ ವಿಶ್ವಕ್ಕೆ ಒಂದು ಸುಖ, ಶಾಂತಿ, ನೆಮ್ಮದಿ ಕೊಡ್ತದೆ. ನಾನು 1991ರಿಂದ ಬರ್ತಾ ಇದ್ದೀನಿ. ಈ ವರ್ಷ 35ನೇ ವರ್ಷ ನಾನು ಬರ್ತಾ ಇದ್ದೀನಿ. ನಾನು ಡಿ ಸಿ ಆಫೀಸಾಗಿ ಇರೋದ್ರಿಂದ ಶ್ರೀನಿವಾಸ್ ಹೊದ್ಲೂರವ್ರ ಜೊತೆಗೆ ನಾವು ಆಗಿದ್ದು 91ರಿಂದ ಬರ್ತಾ ಇದ್ದೀವಿ. ಬಟ್ ಅವತ್ತಿನ ಇವತ್ತಿನ ತನಕ ನಾವು ಯಾವಾಗಲೂ ಬಿಟ್ಟಿಲ್ಲ. ಬಟ್ ಇದರಿಂದ ಏನಾಗಿದೆ, ನಮ್ಮೊಂದು ವೈಯಕ್ತಿಕ ಮಾನಸಿಕ ಸೀಮಿತ ಇಲ್ಲಿ ಎಲ್ಲರೂ ಸೇರಿರ್ತೇವೆ. ಇದರಲ್ಲಿ ಎಲ್ಲರೂ ಬರ್ತಿರ್ತಾರೆ. ಯಾರು ಆಸ್ತಿ ಇದ್ದಾರೆ ಎಲ್ಲರೂ ಬರ್ತಾರೆ. ಅವರು ಎಲ್ಲರೂ ಸೇರಿ ಕೈ ಜೋಡಿಸಿ ಹೋಗ್ತಾ ಇರ್ತೇವೆ. ಅದು ಏನೋ ಇದು ಇನ್ನೂ ಒಂದು ವೈಶಿಷ್ಟ್ಯ ಅಂದರೆ ಜಾತ್ಯತೀತ ಇದು. ಮುಖ್ಯ ಹೇಳ್ಬೇಕಂದ್ರೆ ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ಎಲ್ಲರೂ ಸೇರಿ ಬರ್ತಾರೆ. ಇಲ್ಲಿ ಭಾವೈಕ್ಯತೆ ಅಂತ ಭಾವೈಕ್ಯತೆ ಉದ್ದೇಶ ಏನಂದ್ರೆ ಇದೇ ಹಿತ ಪತ್ರದವರೇ, ಬ್ರಾಹ್ಮಣರು ಅಥವಾ ಲಿಂಗಾಯತರು ಮತ್ತು ಎಲ್ಲರೂ ಸೇರಿ ರಾಯರ ಭಕ್ತರು, ರಾಯರಿಗೆ ಎಲ್ಲರೂ ಭಕ್ತರು, ಎಲ್ಲ ಭಕ್ತರು ಬೇಕು. ಆ ರೀತಿಯಲ್ಲಿ ಎಲ್ಲ ಭಕ್ತರು ಇಲ್ಲಿ ಒಂದು ಗೂಡಿ ಅವರನ್ನು ಧ್ಯಾನ ಮಾಡ್ಕೊಳ್ತಾ ಒಳ್ಳೆಯ ಸದ್ಗುಣಗಳಿಂದ ಅವರನ್ನು ಪ್ರೀತಿ ಮಾಡ್ತಾ ಪಾದಯಾತ್ರೆ ಮಾಡ್ತಾರೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಭೀಮಸೇನಾಚಾರ್ಯ ಪಾಠ್ಯಾಪುರ ಅಂತ. ನನ್ನ ಹೆಸರು ಅಡವ್ಯಾಚಾರ್ಯ ಜೋಶಿ. ಚಂದ್ರಕಾಂತ್ ದೇಶಪಾಂಡೆ. ನೀವು ಎಂದು ಮುಡ್ತೀರಿ ಪಾದಯಾತ್ರೆ ಅಲ್ಲಿಗೆ? ಪ್ರತಿ ವರ್ಷ ಅದು ಡೇಟ್ ಫಿಕ್ಸ್ ಆದ್ರೆ ನಮ್ಮದು ಜನವರಿ 16ನೇ ತಾರೀಕಿಗೆ ಬಿಜಾಪುರದಿಂದ ಬಿಡೋದು, 21ಕ್ಕೆ ಮಂತ್ರಾಲಯ ಮುಟ್ಟೋದು. ಅಲ್ಲ, ಬಿಜಾಪುರದಿಂದ ಬಿಟ್ಟಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತೀವಿ, ಹಿಂಗೆ ಹೋಗ್ತಿರೋ ಮಾರ್ಗ? ಮತ್ತೆ ಬಿಜಾಪುರದಿಂದ ಯಲಗೂರದಿಂದ ಮುದ್ದೇಬಿಹಾರ, ಮುದ್ದೇಬಿಹಾರದಿಂದ ಈಗ ನಾಲ್ಕವರದಿಂದ
ಚಿತ್ತಾಪುರಕ್ಕೆ ಹೋಗ್ತೇವೆ. ಚಿತ್ತಾಪುರದಿಂದ ಲಿಂಕ್ಸು, ಬಾಗಲವಾಡ, ಮಾನ್ವಿ, ಸುಮಾರು ಒಂದು ವಾರ ಆಗ್ಬೋದು ಸರ್ ಪ್ರವಾಸ. 16 ಮಧ್ಯಾಹ್ನ ಬಿಡ್ತೇವೆ, ಬೆಳಿಗ್ಗೆ ಬಿಡ್ತಾರೆ, 21 ಸಾಯಂಕಾಲ ಕೊಡ್ತಾರೆ. ಒಟ್ಟಾರೆ ರಾಯರು ಎಲ್ಲರಿಗೂ ಅನುಕೂಲ ಮಾಡ್ಯಾರ, ಒಳ್ಳೇದು ಮಾಡ್ಯಾರ. ಅನುಕೂಲ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಪಾದಯಾತ್ರೆ ಕೈಗೊಂಡ್ರ. ಎಲ್ಲ ಸಮಾಜದವರು ಅವರ ಸೇವಕರಾಗಿ ಬರ್ತಾರೆ. ಪ್ರತಿ ವರ್ಷ ಹೆಚ್ಚೆಚ್ಚಿಗೆ ಮಂದಿ ಬರ್ತಾರೆ ಸರ್. ಆಗ್ತದೆ. ಈಗ ಇನ್ನೂ ಒಂದು ವಿಶಿಷ್ಟ ಅಂತಂದ್ರೆ, ಈಗ ನಮ್ಮ ಜೊತೆಯಲ್ಲಿ ಇವಾಗ ಕಳೆದ ಒಂದು 10 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಸಹಿತ ರಾಯರ ಸೇವಕರಂತೆ ಬರ್ತಾರೆ. ರಜಾ ಸಿಗುದಿಲ್ಲ ಅಂತಂದ್ರೆ ಇಲ್ಲಿ ರಜಾ ಹಾಕೊಂಡು ಬರ್ತಾರೆ. ಅಲ್ಲ, ವೈಯಕ್ತಿಕ ಮನೆ ಕಾರ್ಯಕ್ರಮ ಅವರ ಹುದ್ದೆಗಳು ಗೌಣಾಗಿ ಅವ್ರು ಬರೀ ರಾಯರ ಭಕ್ತರಾಗಿ ಬರ್ತಾರೆ. ಒಬ್ಬೊಬ್ರು ಏಷ್ಯಾ ಪ್ಯಾಸಿಫಿಕ್ ಇನ್ಚಾರ್ಜ್ ಇದ್ದವರು ಸಹಿತ ಬರ್ತಾರೆ, ಈ ಅನ್ಎಂಪ್ಲಾಯ್ಡ್ ಇದ್ದವರು ಬರ್ತಾರೆ, ಸ್ಟೂಡೆಂಟ್ಸ್ ಇದ್ದವರು ಬರ್ತಾರೆ. ಆಮೇಲೆ ವಯಸ್ಸಿನ ಭೇದವಿಲ್ಲ. ನಮ್ಮ ಜೊತೆ ಬರೋರಲ್ಲಿ 84 ವರ್ಷದ ಯುವಕರು ಇದ್ದಾರೆ, 16 ವರ್ಷದ ಯುವಕರು ಇದ್ದಾರೆ. ಅತ್ಯಂತ ಉತ್ಸಾಹದಿಂದ ಕಳೆದ 30 ವರ್ಷದಿಂದ ನಮಗೆಲ್ಲ ಮಾರ್ಗದರ್ಶನ ಮಾಡ್ಕೊಂತ ಬಿಜಾಪುರ ಮತ್ತು ಬಾಗಲಕೋಟೆಯಿಂದ ಅಸಂಖ್ಯಾತ ಭಕ್ತರನ್ನ ಮಂತ್ರಾಲಯ ಕರ್ಕೊಂಡು ಹೋಗ್ತಕ್ಕಂಥ ನಮ್ಮ ಆಚಾರ್ಯರು ಭೀಮಸೇನಾಚಾರ್ಯ ಅವರು, ಅವ್ರಿಗೆ ಸಂಬಂಧ ನಮ್ಮ ಬಿಜಾಪುರ ಬಾಗಲಕೋಟೆ ಮಂತ್ರಾಲಯ ಪಾದಯಾತ್ರೆ ವತಿಯಿಂದ ಒಂದು ಸಣ್ಣ ಸನ್ಮಾನ ಅದ. ದಯವಿಟ್ಟು ಎಲ್ಲರೂ ಭಾಗ ಆಗಬೇಕು. ಎಲ್ಲರೂ ಬರ್ರಿ, ಸ್ವಲ್ಪ ಈ ಕಡೆ ಬರ್ರಿ, ಎಲ್ಲರೂ ಬರ್ರಿ. ಪಾದಯಾತ್ರೆದವ್ರು ಬರ್ರಿ, ಪಾದಯಾತ್ರೆದವ್ರು ಬರ್ರಿ, ಒಂದು 5 ನಿಮಿಷ ಬರ್ರಿ ಈ ಕಡೆ. ರಂಗೋತ್ತುಂಗತರಂಗಮಂಗಳಕರ ಶ್ರೀದುಂಗಭದ್ರಾಧರ ಭಕ್ತಸ್ತದ್ಭುಜಭಂಗಬಾಲೇಲ ಸನ್ಮಂತ್ರಾಲವಾಕ್ಯೇ ಪುರೇ ನವ್ಯೇಂದ್ರೋಪರ ನೀಲ ಭವ್ಯಕರ ಸದ್ಬೃಂದಾವನಂತರ್ಗತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಜ್ ಕುರ್ಯಾದ್ರೋಹಂ ಮಂಗಲಂ ರಾಜಾಧಿರಾಜ ಗುರು ಸಾರ್ವಭೌಮ ಪ್ರಹ್ಲಾದವರದ ಸ್ವಾಮಿ ಗೋವಿಂದ ಅಲ್ಲಿ ಬ್ಯಾಗ್ ಹೋಗಿತ್ತೇನೆ. 2 ದಿವಸದಿಂದ ಸತತವಾಗಿ ನಮ್ಮ ಜೊತೆ ಕಳೆದ 10 ವರ್ಷದಿಂದ ಭಾಗವಹಿಸ್ಲಿಕ್ಕಂತಾನೆ. ಯಾವುದೋ ಫಲ ಪಕ್ಷಿನೂ ಕೇಳಂಗಿಲ್ಲ. ನಾವೇನು ಕೊಟ್ಟಿರ್ತೀವಿ ಅರ್ಥ ತಗೊಂತಾನೆ. ಗುರುಗಳ ನೀವು ಮಾಡಬೇಡಿ. ಗಿರೀಶ ಪ್ರಹ್ಲಾದ ವರ್ಗ ಸ್ವಾಮಿ ಗೋವಿಂದ ಗೋವಿಂದ ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ವಾಸುದೇವ ಹರಿ ಸರ್ವೋತ್ತಮ ವಾಸುದೇವ ಹರಿ ರಾಜಾಧಿರಾಜ ಬಲ ಭೀಮರಾಜ ಬಹು ವಾಸುದೇವ ಹರಿ. ಬಾಲಂಚಾರ ಕಾವ್ಯ ನಾಟಕ ಕಲಾಗಾನದ ಪಾತಂಜಲಾತಯಸ್ತ ಸ್ಮೃತಿ ಜೈಮಿನೇ ಕವಿತಾ ಸಂಗೀತ ಪಾರಂಗದ ವಿಕ್ವತ್ಸೂಡಂಗ ಶಾತಮಕರ ಅನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್